ಓಂ ಶ್ರೀ ಪರಮಾತ್ಮನೇ ನಮಃ. ಅತ ಪ್ರಥಮೋಧ್ಯಾಯಃ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚೈಃ ಶಂಖಂ ದದ್ಮು ಪ್ರತಾಪವಾನ್. ತತಃ ಶಂಖಾಶ್ಚ ಪನಗಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋऽಭವತ್. ತತಃ ಶ್ವೇತೆ ಹಯೇ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೋ ಪ್ರದದ್ಮತುಃ. ಪಾಂಚಜನ್ಯಂ ಋಷಿಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಧೃತರಾಷ್ಟ್ರನಿಗೆ ಸಂಜಯನು ಕುರುಕ್ಷೇತ್ರದಲ್ಲಿ ಆಗ್ತಾ ಇರುವುದನ್ನು ಹೇಳುವುದನ್ನು ಮುಂದುವರಿಸಿ ಇಂದಿನ 11ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ದುರ್ಯೋಧನ ಇದ್ದವನು ಜೋರಾಗಿ ನೀವೆಲ್ಲರೂ ಕೂಡ ವ್ಯೂಹ ದ್ವಾರದಲ್ಲಿ ತಮ್ಮ ತಮ್ಮ ಜಾಗದಲ್ಲಿ ದೃಢವಾಗಿ ಸ್ಥಿರವಾಗಿ ನಿಂತು ಭೀಷ್ಮ ಪಿತಾಮಹರಿಗೆ 4 ಕಡೆಯಿಂದ ರಕ್ಷಣೆ ಕೊಡಿ ಅಂತ ಜೋರಾಗಿ ಹೇಳ್ತಾನೆ. ಇದು ಸ್ವಲ್ಪ ವಿಚಿತ್ರವೇ ಅನಿಸುತ್ತೆ. ಯಾಕಂತಂದರೆ ಇಚ್ಛಾಮರಣಿಯಾದಂಥ ಭೀಷ್ಮರು ಅವ್ರಿಗೆ ಸೋಲೇ ಇರಲಿಲ್ಲ, ಸಾವೂ ಇರಲಿಲ್ಲ. ಅವರು ತಾವು ಇಷ್ಟಪಡೋದು ಹೊರತು ಯಾರೂ ಅವರನ್ನು ಸೋಲ್ಸೋಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ದುರುಳನಾದಂಥ ದುರ್ಯೋಧನನಿಗೆ ಗೊತ್ತಿತ್ತು, ಅವರು ಇಚ್ಛಾಮರಣಿ ಶೂರರು, ವೀರರು, ಧೀರರು ಯಾರೇ ಆದರೂ ಕೂಡ ಎದುರುಗಡೆಗೆ ಶಿಖಂಡಿ ಬಂದಳು ಅಂತಂದರೆ ಅವರು ತಮ್ಮ ಶಸ್ತ್ರ ತ್ಯಾಗ ಮಾಡ್ತಾರೆ. ಹಾಗಾಗಿ 4 ದಿಕ್ಕಿನಲ್ಲೂ ಯೋಧರನ್ನು ನಿಲ್ಲಿಸಿ, ವೀರರನ್ನು ನಿಲ್ಲಿಸಿ, ಎಲ್ಲೂ ಒಂದು ಕಡೆಯಿಂದ ಶಿಖಂಡಿ ಒಳಗಡೆಗೆ ನುಸುಳಿದ ಹಾಗೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಹೇಳಿರ್ತಾರೆ. ಯಾಕಂತಂದರೆ ಯಾವುದೇ ಪುರುಷರ ಜೊತೆಗೆ ಯುದ್ಧ ಮಾಡ್ಬೋದು, ಆದರೆ ಸ್ತ್ರೀ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಶಪಥ ಮಾಡಿರ್ತಾರೆ. ಆದರೆ ಶಿಖಂಡಿ ಗಂಡಸಾಗಿದ್ದರೂ ಕೂಡ ಹುಟ್ಟ ಹೆಣ್ಣು ಮಗಳು. ಬಹುಶಃ ವಿಶ್ವದ ಪ್ರಥಮ ಟ್ರಾನ್ಸ್ಜೆಂಡರ್ ಅಂತಂದರೆ ತನ್ನ ಲಿಂಗವನ್ನು ಬದಲಾಯಿಸಿದವಳು ಶಿಖಂಡಿಯೇ ಮೊದಲು ಅಂತ ಹೇಳ್ಬೋದು. ಹುಟ್ಟಿನಾಗ ಶಿಖಂಡಿ ಹೆಣ್ಣಾಗಿದ್ದು ತಾನು ಏನಾದರೂ ಮಾಡಿ ತಾವು ಭೀಷ್ಮರನ್ನು ಸೋಲಿಸಲೇಬೇಕು, ಸಾಯಿಸಲೇಬೇಕು ಅಂತ ಶಪಥ ಮಾಡಿದವಳು ತಪಸ್ಸು ಮಾಡಿ ಶಿವನಿಂದ ವರ ಪಡೆದಿರ್ತಾಳೆ. ಭೀಷ್ಮರ ಸಾವಿಗೆ ನಾನೇ ಕಾರಣ ಆಗ್ತೀನಿ ಅಂತ ಶಪಥ ಮಾಡಿ ಅದು ವರವನ್ನು ಪಡೆದಿರ್ತಾಳೆ. ಆದ್ದರಿಂದ ಅವರನ್ನು ಸೋಲಿಸೋಕ್ಕೋಸ್ಕರನೇ ಅವಳು ಗಂಡಾಗಿರ್ತಾಳೆ. ಅಂದರೆ ಅವಳಲ್ಲಿ ಯಾವ ಥರದ ಒಂದು ದ್ವೇಷ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ದ್ರೋಣಾಚಾರ್ಯರು ಏನೇ ಮಾತಾಡಿದರೂ ಇದು ಕಾರಣ, ಅವರು ಶಂಖನಾದ ಮಾಡಿದಾಗ ಎಂಥ ಉತ್ಸಾಹ ಬಂದ್ಬಿಡ್ತು ಎಲ್ಲರಲ್ಲಿ ಅಂತಂದರೆ ಮುಂದೆ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ದುರ್ಯೋಧನನ ಹೃದಯ ಎಷ್ಟೇ ಮುದುಡಿಕೊಂಡಿದ್ರೂ ಕೂಡ ಯಾವಾಗ ಭೀಷ್ಮ ಪಿತಾಮಹರು ಶಂಖನಾದ ಮಾಡ್ತಾರಲ್ಲ ಅವನಿಗೆ ಹರ್ಷೋದ್ಗಾರ ಮಾಡ್ತಾನೆ ಅಂತ. ಅವನಿಗೆ ಹರ್ಷ ಬರಲಿ ಅಂತಲೇ ಭೀಷ್ಮರು ಶಂಖನಾದ ಮಾಡಿದರು ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಯಾಕಂತಂದರೆ ಮುಂದೆ ಅವ್ರಿಗೆ ಕುರುವೃದ್ಧ ಅಂತ ಕರಿತಾನೆ ಅವನು. ಕುರುವೃದ್ಧ ಅಂತ ಯಾಕೆ ಭೀಷ್ಮರನ್ನು ಕರೀತಾರೆ ಅಂದರೆ ಕೇವಲ ವಯಸ್ಸಿನಲ್ಲಿ ಮಾತ್ರ ಅವರು ವೃದ್ಧರಾಗಿರೋದಿಲ್ಲ, ಜ್ಞಾನವೃದ್ಧರೂ ಆಗಿರ್ತಾರೆ. ಇಡೀ ಆರ್ಯಾವರ್ತದಲ್ಲಿ ಅವರಂಥ ಶೂರರು, ಅವರಂಥ ಧೀರರು, ಅವರಂಥ ಜ್ಞಾನಿಗಳು ಯಾರೂ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಶಾಸ್ತ್ರ ಎರಡೂ ಕೂಡ ಗೊತ್ತಿತ್ತು. ಅಷ್ಟೇ ಅಲ್ಲ, ಅವರು ಪ್ರತಾಪವಾನ್ ಅಂತ ಭೀಷ್ಮರನ್ನು ಕರೀತಾನೆ ಸಂಜಯ.
ಯಾಕಂದರೆ ಭೀಷ್ಮರು ತ್ಯಾಗ ಸ್ವಭಾವ ಹೇಗಿತ್ತು ಅಂದರೆ ಅವರು ಕನಕ ಕಾಮನೆಗಳನ್ನು ಕೂಡ ತ್ಯಾಗ ಮಾಡಿದರು. ಒಂದು ಕಡೆಗೆ ಹಸ್ತಿನಾಪುರದ ಸಿಂಹಾಸನ ಬೇಡ ಅಂತಂದು ಇನ್ನೊಂದು ಕಡೆಗೆ ಮದುವೆ ಮಾಡಿಕೊಳ್ಳದೆ ಅವರು ಬ್ರಹ್ಮಚಾರಿಯಾಗಿ ಉಳಿದಿರ್ತಾರೆ. ಅವರು ಅಷ್ಟೇ ಎಷ್ಟು ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾಗಿದ್ದರು ಅಂದರೆ ಸ್ವತಃ ಶಿವನ ಶಿಷ್ಯನಾದಂಥ ಪರಶುರಾಮ ಜಗತ್ತನ್ನು 3 ಸಲ ಸುತ್ತಾಕಿ ಕ್ಷತ್ರಿಯರನ್ನು ಸಾಯಿಸಿರ್ತಾರೆ. ಆದರೆ ಭೀಷ್ಮರು ಅವರ ಮುಂದೆ ಸೋಲನ್ನು ಒಪ್ಪದಂಥ ಧೀರ ಶೂರ. ಇಂಥವರು ಅವರಿಗೆ ಪಿತಾಮಹ ಅಂತ ಕೂಡ ಸಂಜಯ ಕರೀತಾನೆ. ಯಾಕಂದರೆ ಎಲ್ಲರೂ ಅವರನ್ನು ಪಿತಾಮಹ ಅಂತಿರ್ತಾರೆ. ದುರ್ಯೋಧನನ ಆಡಿದ ಚತುರದ ಮಾತಿನಿಂದ ದ್ರೋಣಾಚಾರ್ಯರ ಮೇಲೆ ಏನೂ ಪ್ರಭಾವ ಬೀರೋದಿಲ್ಲ. ಯಾಕಂದರೆ ಅವರಿಗೆ ಗೊತ್ತು ತನ್ನ ಶಿಷ್ಯ ಏನು, ಎಂಥ ದುರುಳ, ಎಂಥ ದುಷ್ಟ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೆ ಭೀಷ್ಮರು ಅಜ್ಜನಾಗಿರೋದ್ರಿಂದ, ತಾತನಾಗಿರೋದ್ರಿಂದ ಅವರಿಗೆ ದುರ್ಯೋಧನ ಬಾಲ್ಯದಿಂದಲೂ ಗೊತ್ತಿದ್ದು, ಅವನು ನೀಚನು ಅಂತ ಗೊತ್ತಿದ್ದರೂ ಕೂಡ ಒಂಥರ ಪುತ್ರ ವಾತ್ಸಲ್ಯ ಅಂತೀವಲ್ಲ, ಹಾಗಾಗಿ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಪುತ್ರ ಅಂತ ಕರೀತಾ ಇದ್ದರು. ಆಮೇಲೆ ಇಲ್ಲಿ ಸಿಂಹನಾದ ಅಂತ ಕರೀತಾರೆ. ಯಾಕಂದರೆ ಅರಣ್ಯದಲ್ಲಿ ಸಿಂಹ ಗರ್ಜಿಸಿದರೆ ಎಂಥ ಬಲಿಷ್ಠವಾದಂಥ ಪ್ರಾಣಿಗಳು ಕೂಡ ಬೆದರಿ ಓಡುತ್ತವೆ. ಹಾಗಾಗಿ ಯಾವಾಗ ಭೀಷ್ಮ ಪಿತಾಮಹರು ಜೋರಾಗಿ ಗರ್ಜಿಸ್ತಾರಲ್ಲ, ಅದು ಸಿಂಹನಾದ ಥರ ಕೇಳಿಸುತ್ತೆ ಅಂತ. ಅವರ ಸಿಂಹನಾದ ಬರ್ತಾ ಇದ್ದಂಗೆ ಎಲ್ಲ ಕಡೆಗೂ ಒಂದು ಉತ್ಸಾಹ, ರಣೋತ್ಸಾಹ ಹೆಚ್ಚಾಯಿತು ಅಂತ. ಮುಂದೆ 13ನೇ ಶ್ಲೋಕದಲ್ಲಿ ಸಂಜಯ ಮುಂದುವರಿಸಿ ಅವನು ಹೇಳ್ತಾನೆ, ಇಲ್ಲಿ ಯಾವಾಗ ಭೀಷ್ಮರು ಶಂಖನಾದ ಮಾಡಿದ್ರು ಆಗ ರಣೋತ್ಸಾಹದಿಂದ, ಅದನ್ನೇನು ನಾವು ವಾರ್ ಕ್ರೈ ಅಂತೀವಲ್ಲ, ಆ ವಾರ್ ಕ್ರೈಗೆ ಅನುಗುಣವಾಗಿ ಅಲ್ಲಿ ಇದ್ದವರು ಎಲ್ಲರೂ ಕೂಡ ಬೇರಿ, ಡೋಲು, ಬೃಂದ, ಕೊಂಬು, ಕೊಳಗ, ಕಹಳೆ ಎಲ್ಲವನ್ನೂ ಒಂದೇ ಬಾರಿಗೆ ಊದಿದ್ರು. ಹೇಗೆ ಇತ್ತಂತಂದರೆ ಆ ಶಬ್ದ ಭೀತಿ ಹುಟ್ಟಿಸೋ ಹಾಗೆ ಭಯಂಕರವಾಗಿತ್ತು. ಎದುರಾಳಿಗಳ ಮನ ನಡುಗುವ ಹಾಗೆ ಆ ಧ್ವನಿ ಇತ್ತು ಅಂತ ಹೇಳ್ತಾನೆ. ಹಾಗಾಗಿ ಕೌರವ ಸೇನೆಯಲ್ಲಿ ಉತ್ಸಾಹ ತುಂಬಿ ಅದು ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಎಲ್ಲರೂ ಕೂಡ ಒಂದೇ ಕ್ಷಣಕ್ಕೆ ಈ ನಾದವನ್ನು ಮಾಡಿದರು. ಇದು ಎದುರಾಳಿಗಳನ್ನು ಹೆದರಿಸೋಕ್ಕೆ, ಬೆದರಿಸೋಕ್ಕೆ ಅನ್ನೋ ಹಾಗಿತ್ತು ಅಂತ ಹೇಳ್ತಾನೆ. ಮುಂದೆ 14ನೇ ಶ್ಲೋಕದಲ್ಲಿ ಸಂಜಯ ಮುಂದುವರೆದು ಹೇಳ್ತಾನೆ, ಇಲ್ಲಿ ಬಿಳಿಯ ಕುದುರೆ ಮೇಲೆ ಕೂತಂಥ ಸಾರಥಿಯಾದಂಥ ಲಕ್ಷ್ಮೀಪತಿ ಭಗವಾನ್ ಶ್ರೀಕೃಷ್ಣರು ಪಾಂಡವ ಪುತ್ರನಾದ ಅರ್ಜುನನ್ನ ಸೇರಿ ದಿವ್ಯವಾದಂಥ ರಥದಲ್ಲಿ ಬಂದು ಶಂಖನಾದ ಮಾಡಿದರು ಅಂತ. ಶಂಖನಾದ ಅಂತಂದರೆ ಆ ಪಾಂಚಜನ್ಯ ಇದೆಲ್ಲ ಕೃಷ್ಣಂದು, ಅದು ಮತ್ತು ಅರ್ಜುನನ ಶಂಖ ಎರಡೂ ಮೊಳಗಿದರೆ ಅದು ಅಲೌಕಿಕವಾದಂಥ ಒಂದು ಶಬ್ದ ಬರ್ತಾ ಇತ್ತು. ಈ ಅಲೌಕಿಕ ಶಬ್ದದಿಂದ ಎದುರಾಳಿಗಳು ಕೂಡ ಸ್ತಬ್ಧ ಆಗ್ತಾಯಿದ್ರು. ಇನ್ನು ಚಿತ್ರರಥ ಅನ್ನೋ ಗಂಧರ್ವ ಇದ್ದವನು ಅರ್ಜುನನಿಗೆ 100 ಕುದುರೆಗಳನ್ನ ಕೊಟ್ಟಿರ್ತಾನೆ. ಅದರ ವಿಶೇಷತೆ ಏನು ಅಂತಂದರೆ ಎಷ್ಟೇ ಕುದುರೆಗಳು ಸತ್ರೂ ಕೂಡ ಅರ್ಜುನನ ಹತ್ರ 100 ಕುದುರೆಗಳೇ ಉಳಿತಾಯಿತು. ಹಾಗಾಗಿ ಅಂಥದ್ರಲ್ಲಿ ಅತ್ಯಂತ ಪಳಗಿದ 4 ಬಿಳೆ ಕುದುರೆಗಳನ್ನು ಅರ್ಜುನನ ರಥಕ್ಕೆ ಅವರು ಕಟ್ಟಿದ್ರು. ಇನ್ನು ಅರ್ಜುನನ ರಥ ಎಂಥದ್ದು ಅಂದರೆ ಸ್ವತಃ ಅಗ್ನಿದೇವನೇ ಸಂತೋಷದಿಂದ ಅರ್ಜುನನಿಗೆ ಕೊಟ್ಟಂಥ ಈ ರಥ. ಈ ರಥದಲ್ಲಿ 9 ಎತ್ತಿನ ಗಾಡಿನಲ್ಲಿ ಹಿಡಿಸುವಷ್ಟು ಅಸ್ತ್ರಶಸ್ತ್ರಗಳನ್ನು ತುಂಬಿಸುವಷ್ಟು ವಿಶಾಲವಾಗಿತ್ತು. ಬಂಗಾರದ ಹೊದೆ ಇತ್ತು. ಅದರ ಮೇಲೆ ಸ್ವತಃ ಆಂಜನೇಯನು ವಿರಾಜಮಾನವಾದಂಥ ಒಂದು ವಿಶಾಲ ಧ್ವಜ ಹಾರಾಡ್ತಾ ಇತ್ತು. ಆ ಧ್ವಜ ಎಷ್ಟು ಅಂತಂದರೆ 1 ಯೋಜನದಷ್ಟು ಉದ್ದ ಹೋಗ್ತಾ ಇತ್ತು. ಎಲ್ಲೇ ಇದ್ದರೂ ಕೂಡ ಆ ಧ್ವಜ ಎಲ್ಲರಿಗೂ ಕಾಣ್ತಾ ಇತ್ತು. ಅಂದರೆ ಅದು ನಿಜವಾಗ್ಲೂ ಒಂದು ಸ್ಥೈರ್ಯಗಿಂತಲೂ ಆ ಎದುರಾಳಿಗಳಿಗೆ ಯಪ್ಪ ಅಂತಂದು ಗಾಬರಿ ಆಗುವಂಥ ಒಂದು ವಿಚಾರ. ಇಂಥ ಇದರಲ್ಲಿ ಭಗವಂತನು ತಾನೇ ಶಂಖನಾದ ಮಾಡಿದ್ದು ಯಾಕೆ ಅಂತ ಕೆಲವರು ಯೋಚನೆ ಮಾಡ್ಬೋದು. ಯಾಕಂತಂದರೆ ಅಲ್ಲಿ ಭೀಷ್ಮ ಪಿತಾಮಹರು ಸೇನಾಪತಿಯಾಗಿರೋದ್ರಿಂದ ಅವರು ಶಂಖನಾದ ಮಾಡಿದರು. ಆದರೆ ಪಾಂಡವರ ಕಡೆಗೆ ದೃಷ್ಟದ್ಯುಮ್ನ ಇದ್ದವನು, ಅವನು ಸೇನಾಪತಿಯಾಗಿರ್ತಾನೆ. ಆದರೆ ದೃಷ್ಟದ್ಯುಮ್ನನ್ನು ಬಿಟ್ಟು ಶ್ರೀಕೃಷ್ಣ ಪರಮಾತ್ಮರೇ ಯಾಕೆ ಮೊದಲು ಪಾಂಚಜನ್ಯ ಊದಿದರು ಅಂತಂದರೆ
ಪರಮಾತ್ಮ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರು ಅತ್ಯಂತ ಶ್ರೇಷ್ಠರಾಗಿರ್ತಾರೆ. ಹಾಗಾಗಿ ಅರ್ಜುನನ ಸಾರಥಿಯಾಗಿದ್ದರೂ ಕೂಡ ಭಗವಂತನೇ. ಆದರೆ ನಾವು ನೋಡ್ಬೋದು ನಮ್ಮ ಜೀವನ ಸಾಧನದಲ್ಲಿ ಯಾರಾದರೂ ಒಬ್ಬ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಾನು ದೊಡ್ಡವನಾದೆ ಅಂತ ಬೀಗ್ತಾರೆ, ಆದರೆ ಅವರು ನಿಜವಾಗ್ಲೂ ತುಂಬ ಚಿಕ್ಕವರಾಗಿರ್ತಾರೆ. ಆದರೆ ಯಾರು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅತ್ಯಂತ ವಿನಮ್ರತೆಯಿಂದ ಇರ್ತಾರಲ್ಲ, ಅವರು ಆ ಸ್ಥಾನಕ್ಕೆ ದೊಡ್ಡ ಗೌರವ ಕೊಡ್ತಾರೆ. ಈಗ ಸಾರಥಿ ಅಂತಂದರೆ ಒಂದು ಕೀಳವಾದಂಥ ಸ್ಥಾನ, ಮೇಲೆ ಇರುವಂಥ ವೀರ ನಿಂತವನು ಅವನು ಶೂರ ಅಂತ ಇರುತ್ತೆ. ಆದರೆ ಇಲ್ಲಿ ಕೃಷ್ಣ ಪರಮಾತ್ಮ